ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ತಿಲ್ಲ. ನಾನು ಇದ್ರ ಬಗ್ಗೆ ಗೊತ್ತಿದೆ, ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ. ನಾನು ಧರಣ ಕೊಡ್ತೀನಿ, ನೀವು ಮುಂದುವರೆದ್ರಿ ಅಂತ ಹೇಳಿ. ಬಿಡದಿ ಭೂ ಸ್ವಾಧೀನ ವಿರುದ್ಧದ ಹೋರಾಟಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ರಂಗಪ್ರವೇಶ ಮಾಡುವ ಮೂಲಕ ಅಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷದ ಕಿಡಿ ಹೊತ್ತಿದೆ. ಇವತ್ತು ದಿಢೀರ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಈ ಯೋಜನೆಯನ್ನ ಕೈ ಬಿಡದಿದ್ದರೆ ವಿಧಾನಸೌಧದ ಮುಂದಿರುವ ಗಾಂಧಿ ಪ್ರತಿಮೆಯ ಮುಂದೆ ತಾವು ಧರಣಿ ಕೂರುವುದಾಗಿ ಅವರು ಘೋಷಣೆಯನ್ನ ಮಾಡಿದರು. ನಿನ್ನೆಯಷ್ಟೇ ಬಲವಂತದಿಂದ ಭೂ ಸ್ವಾಧೀನದ ಬಗ್ಗೆ ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಜೊತೆ ರೈತರು ಮತ್ತು ರೈತ ಮಹಿಳೆಯರು ಭರ್ಜರಿ ಜಟಾಪಟಿಗಳಿದ ಬೆನ್ನಲ್ಲೇ ಇವತ್ತು ರೈತರ ಮೇಲೆ ಈ ಸರ್ಕಾರ ಮೊಕದ್ದಮೆಗಳನ್ನು ದಾಖಲು ಮಾಡಿರುವ ಬೆನ್ನಲ್ಲೇ ಇದೀಗ ದೇವೇಗೌಡರ ರಂಗಪ್ರವೇಶ ಆಗಿದೆ. ಹೈಕಮಾಂಡ್ ಅವರಿಗೆ ನೀವು ತೃಪ್ತಿಗೊಳಿಸಲು, ಹೈಕಮಾಂಡ್ ಅವರ ಜೊತೆ ನೀವು ಮಾಡಿಕೊಂಡಂತಹ ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡೋದಕ್ಕೆ ಈ ಯೋಜನೆಯನ್ನ ನೀವು ಜಾರಿಗೆ ತರೋದಕ್ಕೆ ಹೊರಟಿದ್ದೀರಿ ಅಂತ ದೇವೇಗೌಡರು ವಿವಾದದ ಕಿಡಿ ಹಾರಿಸಿದ್ರು. ಹಾಗಾದ್ರೆ ಆ ಹೈಕಮಾಂಡ್ ಜೊತೆ ಈ ಸರ್ಕಾರ ಅಥವಾ ಈ ಸರ್ಕಾರದ ಪ್ರಮುಖರು ಒಪ್ಪಂದ ಮಾಡಿಕೊಂಡಿದ್ದಾರಾ ಎನ್ನುವಂತಹ ಪ್ರಶ್ನೆಯನ್ನೂ ಕೂಡ ಅವರು ಹಾಕಿದ್ರು. ಈ ವಿದ್ಯಮಾನದಿಂದಾಗಿ ಬಿಡದಿ ಪ್ರತಿಭಟನೆಗೆ ಇದೀಗ ಹೊಸ ತಿರುವು ಬಂದಿದೆ. ಬನ್ನಿ ದೇವೇಗೌಡರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರಿದ್ದಾಗ ಬಿಡದಿ ಹತ್ರಕ್ಕೆ ಜನ ಕಳಿಸ್ತಿಲ್ಲ. ಕಾರ್ಪೊರೇಷನ್ ಮಾಡಿ ರಾಮನಗರ ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ತಿಲ್ಲ. ಆದ್ರೆ ಇವರು ಬಂದ ಒಂದು ತಿಂಗಳೇ ಆಗಿಲ್ಲ, ಇಲ್ಲಿ 40,000 ಸೈಟ್ವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ ಇದರ ಉದ್ದೇಶ ಏನು? ನಾನು ಇದ್ರ ಬಗ್ಗೆ ಗೊತ್ತಿದೆ, ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು.